ಪತ್ರಕರ್ತರು ಮತ್ತು ಯೂಟ್ಯೂಬ್ ಅವರಿಗೆ ಸ್ವಾಗತ ಹೇಳ್ತಾ, ಇವತ್ತೊಂದು ದಿನ ವಾಣಿಗಾನಹಳ್ಳಿ ಗ್ರಾಮದ ಮೊನ್ನೆನೇ ನಮ್ಮ ಬಾಲಕೃಷ್ಣ ಅವರು ಹೇಳಿದ್ರು ಬರಲೇಬೇಕು ಅಂತೇಳಿ. ಏನು ಮಾಡೋದು, ಇವತ್ತೇ ನಮಗೆ ಪ್ರೀತ ಒತ್ತಡ ಇತ್ತು 4-5 ಜಾಗದಲ್ಲಿ, ಹಾಗೂ ಬರಬೇಕು ಅಂತ ಬಂದ್ವಿ. ಇಲ್ಲಿ ಈ ಜಗನ್ಮಾತೆ ಮೇಘಮಂಡಲೇಶ್ವರಿ ದೇವಿಯ ಒಂದು ದೀಪೋತ್ಸವಗಳು ಈ ಗ್ರಾಮದಲ್ಲಿ ನಡೆದಿದೆ. ಒಳ್ಳೆ ವಿಜೃಂಭಣೆಯಿಂದ ದೇವರು ಒಳ್ಳೆ ಮಳೆ ಬೆಳೆ ಜನರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಈ ಗ್ರಾಮಸ್ಥನಿಗೆ ನಾನು ಪರವಾಗಿ ಆ ತಾಯಿಯನ್ನು ಬೇಡ್ಕೊಡ್ತಾ ಇದ್ದೀನಿ. ಮತ್ತು ಬಾಲಕೃಷ್ಣ ಅವರು ನಮ್ಮನ್ನು 2-3 ಸಲ ಏನೇನು ಹೇಳಿದ್ರು, ಆಗಿಲ್ಲ ಬರೋದಕ್ಕೆ. ಇವತ್ತು ಬರಲೇಬೇಕು ಅಂಥೇಳಿ ನಮ್ಮ ವೆಂಕಟೇಶು ತೀರ್ಮಾನ ಮಾಡಿ ಇಲ್ಲಿ ಬಂದ್ವಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಕೂಡ ನಾನು ಒಳ್ಳೆಯದಾಗಲಿ ಅಂಥೇಳಿ ಕೋರ್ತಾ, ಈ ಒಂದು ಗ್ರಾಮದ ಎಲ್ಲ ಜನತೆಗೆ ಸುಭಿಕ್ಷವಾಗಿ ಇರಲಿ ಅಂತ ಈ ತಾಯಿಯನ್ನು ನಾನು ಬೇಡ್ಕೊಳ್ಳುತ್ತಾ, ಈ ಒಂದು ಇನ್ನು ಬೇರೆ ಮಾತಾಡಬಾರ್ದು ಯಾವುದು ಎಲ್ಲಂತೆ ದೇವ್ರ ಕಾರ್ಯಕ್ಕೆ ಬಂದಿರೋದು, ಅದಕ್ಕೋಸ್ಕರ ಒಳ್ಳೆಯದಾಗಲಿ ಅಂಥೇಳಿ ಆ ತಾಯಿ ಪರವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಬೇಡ್ಕೊಳ್ಳುತ್ತಾ, ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ವೆಂಕಟೇಶು, ರಾಜಶೇಖರು, ನಮ್ಮ ಸೋಮರೆಡ್ಡಿ ಎಲ್ಲರ ಪರವಾಗಿ ಕೂಡ ನಮ್ಮ ಬಾಲಕೃಷ್ಣ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾನು ಕರೆದು ಇಷ್ಟು ಮಾತ್ರ ಇಲ್ಲಿ ಇದು ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ ಬಾಲಕೃಷ್ಣಗೆ ಅಂತೇಳಿ ನಾನು ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ವಾರ್ಷಿಕೋತ್ಸವ ಶ್ರೀ ಮೇಘಮಂಡಲೇಶ್ವರಿ ದೇವಿಯ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಿಂದ ಮಾಡಲಾಗ್ತಿದೆ ಈ ಊರಲ್ಲಿ ಎಲ್ಲರೂ ಸೇರಿ. ಅದೇ ರೀತಿಯಾಗಿ ಇವತ್ತು ಎಲ್ಲ ಪಕ್ಷದ ನಾಯಕರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ನಾವು ತಡವಾಗೋದ ಕಾರಣ ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ತಡವಾಗಿ ಕ್ಷಮೆ ಇರಲಿ. ಭಾಳಷ್ಟು ಕಾರ್ಯಕ್ರಮಗಳು ಬಿತ್ತು ಅಲ್ಲಿ ನಮ್ಮ ಗುಡುಪಲ್ಲಿ ರಥೋತ್ಸವ, ಜೊತೆಗೆ ಅಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಹಬ್ಬ ಆಯಿತು, ನೋಡ್ಕೊಂಡು ಬರುತ್ತಷ್ಟು ರೆಡ್ಡಿಹಳ್ಳಿಲಿ ಲೇಟ್ ಆಯಿತು. ಅದೇ ರೀತಿ ಪ್ರತಿ ವರ್ಷ ಕೂಡ ಬಾಲು ನನಗೆ 10 ವರ್ಷದಿಂದ ತಮ್ಮನ ಥರ ಈ ಲೆವೆಲಿಂದ ಬೆಳೆದಿರ್ತಕ್ಕಂಥವ್ನು. ಏನೇ ಕಾರ್ಯಕ್ರಮ ಇರಲಿ, ನೋವಿರಲಿ, ಕಷ್ಟ ಇರಲಿ ಹೇಳ್ತಾ ಇರ್ತಾನೆ. ಬಟ್ ಹೋದ ವರ್ಷ ನಾನು ಮಿಸ್ ಆದೆ. ಈ ವರ್ಷ ಅಣ್ಣನ ಜೊತೆನೇ ಕರ್ಕೊಂಡ್ಬಂದೆ. ರಾಜಶೇಖರ್ ಅವರು ಮತ್ತು ಸೋಮರೆಡ್ಡಿ, ರಾಮಲಿಂಗಣ್ಣನ ಜೊತೆಲಿ ಬಂದಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ಮಾಡಿ ಪ್ರತಿಯೊಬ್ಬರನ್ನು ಕರೆದು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಕೊಡ್ತಕ್ಕಂಥದ್ದು. ಆತನಿಗೆ ಆವತ್ತಿಂದ ಆಲೂಂಗರ್ ಶಿಷ್ಯನಾಗಿ ಬೆಳೆದಿರೋದ್ರಿಂದ ಅದೇ ಬುದ್ಧಿ ಇಟ್ಕೊಂಡು ಒಳ್ಳೆ ಗೌರವ ಬೆಳೆಸ್ಕೊಂಡಿದ್ದ ಎಲ್ಲ ನಾಯಕರಲ್ಲೂ ಕೂಡ ಪಕ್ಷಭೇದ ಇಲ್ಲ ಅದನ್ನ. ಆದರೆ ಆತ ಒಂದು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯತನ ಅದನ್ನು ಕಾಪಾಡ್ಕೊಂಡು ಬರ್ತದೆ ಇದುವರೆಗೂ ಕೂಡ. ಆ ತಾಯಿ ಸದಾ ಆತನ ಕುಟುಂಬಕ್ಕೆ ಯಾವತ್ತೂ ಕೂಡ ಐಶ್ವರ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ಭಾಗ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಅವನ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಚೆನ್ನಾಗಿರಲಿ. ಹಾಗೆ ಈ ಊರಿನ ಎಲ್ರಿಗೂ ಕೂಡ ಆ ತಾಯಿ ಒಳ್ಳೇದು ಮಾಡುತ್ತಾ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ನಾನು ಒಂದು 2 ಮಾತಾಡೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.